ಬೆಳ್ಗೆ ಬೆಳ್ಗೆ ದೆವ್ವ ತರ ರೆಡಿ ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಿದೀನಿ ಅಂತ ನೋಡ್ತಿದ್ದೀರಾ? ಕೊನೆ ತನಕ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಾರಲ್ಲ ಅವಳು ಹುಡುಗಿ ದೇವ್ ತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಬೆಳ್ಗೆ ರೆಡಿ ಆಗ್ಬಿಟ್ಟು ನಾವೆಲ್ಗ್ ಹೋಗ್ತಿದೀವಿ ಅಂತ ನೋಡ್ತಿದ್ದೀರಾ? ಇವತ್ತು ಅಮ್ಮ, ನಾನು, ದೊಡ್ಡಮ್ಮ, ಬಾವ ಅವ್ರ ಅಜ್ಜಿ, ಅಕ್ಕ ಇಷ್ಟ್ ಜನನು ಕೂಡ 2 ಫಂಕ್ಷನ್ ಅಟೆಂಡ್ ಮಾಡಕ್ ಹೋಗ್ತಾ ಇದೀವಿ. ಮೊದಲನೇ ಫಂಕ್ಷನ್ ಬಂದು ಗೃಹ ಪ್ರವೇಶ, ಮತ್ತೆ 2ನೇ ಫಂಕ್ಷನ್ ಬಂದು ತೊಟ್ಲು ಶಾಸ್ತ್ರ. ಗೃಹ ಪ್ರವೇಶ ನಮ್ ಮಾವ ಅವ್ರದ್ದು, ತೊಟ್ಲು ಶಾಸ್ತ್ರ ಬಂದು ನಮ್ ಬಾವ ಅವರ ಊರವ್ರದ್ದು. ಜೀವನದಲ್ಲಿ ಇರೋದನ್ನ ಬಯಸ್ಬೇಕು ಹೊರತು ಇಲ್ಲದೆ ಇರೋದನ್ನ ಬಯಸ್ಬಾರ್ದು ಅಂತ ಹೇಳ್ತಾ ಈ ದಿನದ ನನ್ನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಅಮ್ಮ ದೊಡ್ಡಮ್ಮನ ಅಲ್ಲೇ ಬಿಟ್ಟು ನಂತರ ನಾವು ಹೋಗಿದ್ದೆ ಬಸವನಪುರ. ಆಮೇಲೆ ನಮ್ ಬಾವ ಅವ್ರ ಅತ್ತೆನ ಕರ್ಕೊಂಡು ನಾವು ತೊಟ್ಲು ಶಾಸ್ತ್ರಕ್ಕೆ ಹೋದ್ವಿ. ತೊಟ್ಲು ಶಾಸ್ತ್ರಕ್ಕೆ ಹೋಗಿದ್ ಊರು ಹೆಗ್ಗೊಟರ. ಹೆಗ್ಗೊಟರದಲ್ಲೇ ನಮ್ಮನೆ ದೇವ್ರಿರೋದು ಶ್ರೀ ಸಿದ್ದರಾಮೇಶ್ವರ. ಅದನ್ನ ನೋಡೋಣ ಅಂತ ಹೋದ್ರೆ ಬಾಗ್ಲೇ ಮುಚ್ಚಿತ್ತು. ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ತೊಟ್ಲು ಶಾಸ್ತ್ರದಲ್ಲಿ ಆಂಟಿ ಪಾಪುನ ಎತ್ಕೊಂಡಿದ್ರು ಅಂತ ಅದ್ರ ಜೊತೆ ಆಟ ಆಡ್ಕೊಂಡು ಆಮೇಲೆ ಒಂದ್ ಫೋಟೋನು ತಗೊಂಡೆ. ತೊಟ್ಲು ಶಾಸ್ತ್ರ ಮುಗಿಸ್ಕೊಂಡು ನಾವು ಹೊಟ್ಟಿದ್ದೆ ಕೇಗುಡಿ ಕಡೆಗೆ. ಕೇಗುಡಿಯಲ್ಲಿ ಏನೇನಿತ್ತು ಅನ್ನೋದನ್ನು ಕೂಡ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಅಲ್ಲೇ ಚಿರತೆ ಇತ್ತು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ನಾವು 3 ಜನ ಹಿಂದೆ ಕೂತಿದ್ವಿ, ನಮ್ಮ ಅಕ್ಕ ಬಾವ ಮುಂದೆ ಕೂತಿದ್ರು. ಮುಂದೆ ಏನಾಯ್ತು ಅಂತ ನೀವೇ ನೋಡಿ. ಸಾಲಾಗಿ ಜಿಂಕೆಗಳು ಜಿಗಿತಾ ಇದ್ವು. ಮತ್ತೆ ಮುಂದೆ ಹೋಗ್ತಿದ್ದಂಗೆ ನಂತರ ಆಡ್ತಿದ್ದ ಕೋತಿಗಳು ಸಿಕ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಊರಲ್ಲಿರೋ ಕೋತಿಗಳು ಬೇರೆ, ಕಾಡಲ್ಲಿರೋ ಕೋತಿಗಳು ಬೇರೆ. ಕಾಡಲ್ಲಿರೋ ಕೋತಿಗಳು ಸಿಂಹಬಾಲದ ಕೋತಿಗಳು. ಈ ಕೋತಿಗಳ ಸಂತತಿ ನಶಿಸ್ತಾ ಇರೋದ್ರಿಂದ ಅರಣ್ಯ ಇಲಾಖೆಯವರು ಇದನ್ನ ರಕ್ಷಿಸಬೇಕು ಅಂತ ತುಂಬಾನೇ ಶ್ರಮ ಪಡ್ತಾ ಇದ್ದಾರೆ. ಈ ಕೋತಿಗಳು ವಾಹನಗಳಿಗೆ ಸಿಗಾಕೊಂಡು ಮತ್ತೆ ಪ್ಲಾಸ್ಟಿಕ್ ಅನ್ನ ತಿಂದು ತುಂಬಾ ನಶಿಸಿ ಹೋಗ್ತಾ ಇವೆ. ಜಿಂಕೆಗಳು ನಮ್ಗೆ ಸ್ವಾಗತನೇ ಕೋರಿದ್ವು ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಹೋಗ್ತಾ ಇದ್ದಂಗೆ ಜಿಂಕೆಗಳೇ ನಮ್ಗೆ ಕಣ್ಣಿಗೆ ಕಾಣೋದು. ಹಾಯ್, ಇವರು ಸಂಗೀತಕ್ಕ, ಮತ್ತೆ ಇವರು ಅವ್ರ ಗಂಡ, ಮತ್ತೆ ಮುಂದೆ ಕೂತಿರೋದು ನಮ್ಮ ಅಕ್ಕ ಮತ್ತೆ ನಮ್ ಬಾವ. ಇವ್ರು ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಮುಂದೆ ಕೂತಿರೋರ್ಗಿಂತ ಹಿಂದೆ ಕೂತಿದ್ ನಾವು 3 ಜನ ಸಖತ್ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಕೇಗುಡಿ ವಿಸಿಟ್ ಮಾಡ್ಬೇಕು ಅಂತ ಇದ್ರೆ ಈ ಬೇಸಿಗೆ ಕಾಲದಲ್ಲಂತೂ ದಯವಿಟ್ಟು ಹೋಗ್ಬೇಡಿ. ಏನು ಕಾಣಕ್ ಸಿಗಲ್ಲ, ಮರುಭೂಮಿ ತರ ಕಾಣಿಸ್ತಾ ಇತ್ತು. ಸೊ ಇವಾಗೆಲ್ಲ ಎಲೆ ಉದ್ರೋದ್ರಿಂದ ಅಷ್ಟೊಂದೇನ್ ಚೆನ್ನಾಗ್ ಕಾಣಿಸ್ತಾ ಇರ್ಲಿಲ್ಲ. ನೀವೇನಾದ್ರೂ ಹೋಗ್ಬೇಕಂದ್ರೆ ಮಾನ್ಸೂನ್ ಸೀಸನ್ ಅಲ್ಲಿ ಹೋಗಿ. ಅವಾಗ್ಲೇ ತೋರಿಸಿದ್ದು ನಂತರ ಆಡೋ ಪ್ರಾಣಿ, ಇವಾಗ ತೋರಿಸ್ತಿರೋದು ನಂತರದ್ದೇ ಪ್ರಾಣಿ. 3 ಪ್ರಾಣಿಗಳು ನಂತರದವೇ ಸಿಕ್ಕಿದ್ವು. ಅದು ಹೇಗಿತ್ತು ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ ನನ್ಗೆ ಹೇಗಿತ್ತು ಅಂತ. ಸೊ ಹೀಗಿತ್ತು ಈ ದಿನದ ಕಂಪ್ಲೀಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.